ಸ್ನೇಹಿತರೆ ನಮಸ್ಕಾರ. ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಯಿದೆ, ನಮ್ಮ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಸ್ಕ್ರಿಪ್ಟ್ ಹೇಗೆ ಬರೆಯುವಂಥದ್ದು, ಬಜೆಟ್ ಶೀಟ್ ಯಾವ ಥರ ತಯಾರು ಮಾಡೋಂಥದ್ದು, ಶಾರ್ಟ್ಸ್ ಹೇಗೆ, ಹ್ಯಾಂಗಲ್ಸ್ ಹೇಗೆ, ಸಿನಿಮಾ ಮಾರ್ಕೆಟಿಂಗ್ ಹೇಗೆ, ಮತ್ತು ಸಿನಿಮಾ ಟ್ರೈಲರು, ಟೀಸರ್ಸು, ಈ ಥರ ನಾವು ಮಾಡಿದಂಥ ಪ್ರಾಜೆಕ್ಟ್ಸು, ಅನದರ್ ನಮಗೆ ಪರಿಚಯ ಇರೋವಂಥವರು ಮಾಡಿದಂಥ ಒಂದು ಸಿನಿಮಾಗಳ ಟೀಸರು, ಟ್ರೈಲರ್ಗಳು ಇವೆಲ್ಲ ಬಿಡುಗಡೆ ಮಾಡ್ತಾನೆ ಇರ್ತೀವಿ ನಮ್ಮ ಚಾನಲಲ್ಲಿ. ಆದರೆ ನಮ್ಮ ಚಾನಲಲ್ಲಿ ಓನ್ಲಿ ಸಿನಿಮಾಗೆ ಮಾತ್ರ ಸೀಮಿತ ಆಗದೆ ಇನ್ನೇನಾದರೂ ಒಂದು ಸ್ಪೆಷಲ್ ಆಗಿ ಒಂದು ಮಾಡಬೇಕು ಅಂತ ಅನಿಸ್ತು. ಬಹಳಷ್ಟು ಜನ ಒಂದು ಅಡುಗೆ ಅದು ಇದು ಅಂತಂದರೆ ಬೇಡ, ಅದಕ್ಕೋಸ್ಕರನೇ ಸಪ್ರೇಟ್ ಸುಮಾರಷ್ಟು ಚಾನಲ್ಸ್ ಇರುತ್ತೆ. ಆದರೆ ನಮ್ಮ ಚಾನಲಲ್ಲಿ ನಾವು ಒಂದು ಮಾರಲ್, ಒಂದು ನೀತಿಕತೆಯನ್ನು ಹೇಳೋ ಥರ ಒಂದು ಥೀಮನ್ನು ಇಟ್ಕೊಂಡು ವೀಕ್ಲಿ ಒಂದು ವೀಡಿಯೋನ ನಾವು ಮಾಡೋಣ ಅಂತ ಒಂದು ಪ್ಲಾನಿಂಗ್ ಬಂತು. ಸೊ ಅದ್ರ ಉದ್ದೇಶವಾಗಿ ಇವತ್ತಿನ ಫಸ್ಟ್ ವೀಡಿಯೋ ಒಂದು ಮಾರಲ್, ಒಂದು ನೀತಿಕತೆಯನ್ನು ನಾವು ಹೇಳಿ ಹೊರಟಿದ್ದೀವಿ. ಇದು ನಮ್ಮ ವೀಕ್ಲಿ ಒನ್ಸ್ ನೀತಿಕತೆ ಅನ್ನೋ ಒಂದು ಇದರಲ್ಲಿ ಇದು ಫಸ್ಟ್ ನೀತಿಕತೆ. ಓಕೆ, ಸ್ಟಾರ್ಟ್ ಮಾಡೋಣಲ್ವಾ? ಏನಪ್ಪ ಅಂತಂದರೆ, ಒಂದು ಸಮುದ್ರದ ತೀರದಲ್ಲಿ ಒಬ್ಬ ಹುಡುಗ ಆಟ ಆಡ್ತಾ ಇರ್ತಾನೆ. ಇನ್ನು ಮರಳಿನ ಮೇಲೆ ಆಟ ಆಡುವಾಗ ಚಪ್ಪಲಿಗಳನ್ನು ಒಂದು ಸೈಡಲ್ಲಿ ಬಿಟ್ಟು ಆಟ ಆಡ್ತಾ ಇರ್ತಾನೆ. ಒಂದು ಅಲೆ ಬಂದು ಒಂದು ಚಪ್ಪಲಿಯನ್ನು ತಗೊಂಡು ಹೋಗ್ಬಿಡುತ್ತೆ. ಹುಡುಗನಿಗೆ ಅನಿಸುತ್ತೆ, ಹುಡುಗನಿಗೆ ಒಂದು ಫೀಲ್ ಬರುತ್ತೆ, ಅರೆ ಸಮುದ್ರ ದೊಡ್ಡ ಕಳ್ಳ, ಅದು ಸಮುದ್ರ ಕಳ್ಳಿ ನನ್ನ ಚಪ್ಪಲಿಯನ್ನು ಕದ್ದೊಯ್ದು ಬಿಡ್ತು ಅನ್ನೋ ಒಂದು ಫೀಲ್ ಬರುತ್ತೆ ಹುಡುಗನಿಗೆ. ಸಮುದ್ರದಲ್ಲಿ ಹಾಡ್ತಾ ಇರೋ ಹುಡುಗನ ಆ ಚಪ್ಪಲಿಯನ್ನು ಸಮುದ್ರದ ಹಲದೆಯಲ್ಲಿ ಕೊಚ್ಕೊಂಡು ಹೊರಟೋಗಿದ್ದಕ್ಕೆ ಆ ಹುಡುಗನಿಗೆ ಆ ಫೀಲ್ ಬರುತ್ತೆ, ಇದು ಕಳ್ಳ, ಸಮುದ್ರ ಅನ್ನೋದು ಕಳ್ಳ. ಅವನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ಆ ಮರಳಿನ ಮೇಲೆ ಬರೀತಾನೆ, ನೀನು ಒಂದು ಕಳ್ಳ, ಸಮುದ್ರವೇ ನೀನು ಕಳ್ಳ, ನನ್ನ ಚಪ್ಪಲಿಯನ್ನು ತಗೊಂಡು ಹೋಗ್ಬಿಟ್ಟಿದೆ, ಅದನ್ನು ನೀನೊಂದು ಕಳ್ಳ ಅಂತ ಬರೀತಾನೆ. ಹಾಗೆ ಇನ್ನು ಒಂದು ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಬ ಆ ಸಮುದ್ರದ ಅಲ್ಲಿ ಒಂದು ಬಲೆಯನ್ನು ಬೀಸಿ ಒಂದಷ್ಟು ಮೀನನ್ನು ಹಿಡಿತಾನೆ. ಹಿಡಿದುಕೊಂಡಾಗ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಸಮುದ್ರವೇ, ನಾನು ಪ್ರತಿದಿನ ಬಲೆಯನ್ನು ಬೀಸ್ತೀನಿ, ನೀನು ಬಹಳಷ್ಟು ಮೀನನ್ನು ಕೊಡ್ತೀಯ, ಮೀನನ್ನು ಮಾರ್ತೀನಿ, ನನ್ನ ಜೀವನ ನಡೀತಾ ಇದೆ, ನಿನ್ನಂಥ ಮಹಾದಾನಿ ಇನ್ಯಾರೂ ಇಲ್ಲ, ನೀನೊಂದು ದಾನಿ, ಸಮುದ್ರವೇ ನೀನೊಂದು ದಾನಿ, ಮಹಾದಾನಿ. ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾನೆ, ಅವನು ಅಲ್ಲಿ ಬರೀತಾನೆ, ಸಮುದ್ರವೇ ನೀನು ಮಹಾದಾನಿ ಅಂತ. ಫಸ್ಟ್ ಹುಡುಗ ಅಂದ ಕಳ್ಳ ಅಂತ ಬರೆದಿದ್ದ, ಸೆಕೆಂಡ್ ಮನುಷ್ಯ ಮಹಾದಾನಿ. ಇನ್ನೊಂದಷ್ಟು ದೂರದಲ್ಲಿ ಒಬ್ಬ ತಾಯಿ, ಮಗ, ಆ ಮಗನ ಹೆಂಡತಿ, ಮಕ್ಕಳು ಎಲ್ಲ ಆ ನದಿ ತೀರದಲ್ಲಿ ಹಳೆಗಳಲ್ಲಿ ಹಾಗೆ ಹೆಜ್ಜೆಗಳು ಹಾಕ್ಕೊಳ್ತಾ ಬರ್ತಾ ಇದ್ದಾರೆ. ಒಂದು ದೊಡ್ಡದೊಂದು ಅಲೆ ಬಂದು ಆ ಒಬ್ಬನನ್ನು ಎಳೆದುಕೊಂಡು ಹೋಗ್ಬಿಡ್ತು. ಒಂದಷ್ಟು ಜನ ಎಲ್ಲ ಈಜಿ ಹೊರಗಡೆ ಎಲ್ಲ ಬಂದುಬಿಟ್ರು. ಆದರೆ ಆ ಕುಟುಂಬದ ಯಜಮಾನ ಅಂತ ಅವನು ಏನಿದ್ದಾನೆ, ಅವನು ಸಮುದ್ರದಲ್ಲಿ ಮುಳುಗಿ ಸತ್ತೋಗ್ಬಿಟ್ಟ. ಆ ಮಕ್ಕಳು ಗೋಳಾಡ್ತಾ ಇದ್ದಾರೆ, ತಂದೆ ಇಲ್ಲ, ನನ್ನ ಗಂಡ ಹೋಗ್ಬಿಟ್ಟ ಅಂತ ಆ ಹೆಂಡತಿ ಗೋಳಾಡ್ತಾ ಇದ್ದಾಳೆ, ನನ್ನ ಮಗ ಹೋಗ್ಬಿಟ್ಟ ಅಂತ ಆ ತಂದೆ ತಾಯಿಗಳು ಗೋಳಾಡ್ತಾ ಇದ್ದಾರೆ. ಅವರೆಲ್ಲರ ಮನಸ್ಸಿನಲ್ಲಿ ಒಂದು ಕ್ರೋಧ ಹುಟ್ಟಿತು, ಸಮುದ್ರವೇ ನೀನು ಹೆಮ್ಮಾರಿ, ನನ್ನ ಮಗನನ್ನು ಎಳ್ಕೊಂಡು ಹೋಗ್ಬಿಟ್ಟೆ, ನೀನೊಬ್ಬ ಕೊಲೆಗಾತಿ, ನೀನು ಹೆಮ್ಮಾರಿ ಅಂತ ಹೇಳಿಬಿಟ್ಟು ಬರೆದ್ರು. ತನ್ನ ಮನಸ್ಸಿನಲ್ಲಿ ಅಂದುಕೊಟ್ಟಿದ್ದನ್ನು ಅವರು ಸಮೇತ ನೀನು ಒಂದು ಹೆಮ್ಮಾರಿ ಅಂತೇಳಿ ಬರೆದ್ರು. ನೆಕ್ಸ್ಟ್ ಒಂದು ಸ್ವಲ್ಪ ದೂರದಲ್ಲಿ ಇನ್ಯಾರೋ ಒಬ್ಬ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿ ಮುತ್ತು ರತ್ನಗಳನ್ನು ಹೊರತಂದ. ಅವನು ಆ ಮುತ್ತು ರತ್ನಗಳನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ, ಸಮುದ್ರವೇ ನೀನಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ, ನಾನು ಇಷ್ಟು ಕೋಟಿ ಸಂಪಾದನೆ ಮಾಡ್ಬೋದು, ಚೆನ್ನಾಗಿರ್ಬೋದು, ಬಹಳಷ್ಟು ಜನರಿಗೆ ನಾನು ಸಹಾಯ ಮಾಡ್ಬೋದು, ಯಾಕಂದರೆ ನಿನ್ನ ಒಡಲಾಳದಲ್ಲಿ ಇಷ್ಟೊಂದು ಮುತ್ತು ರತ್ನಗಳಿದೆ, ನಾನು ಇಳಿದೆ ತಗೊಂಡು ಬಂದೆ, ನೋಡು, ನೀನು ನನ್ನ ಪಾಲಿಗೆ ದೇವರು ಅಂಥೇಳಿ ಕೈ ಮುಗಿದು ನನ್ನ ಪಾಲಿನ ದೇವರು ಅಂತ ಹೇಳ್ಬಿಟ್ಟು ಸಮುದ್ರದ ಬಗ್ಗೆ ಅಲ್ಲಿ ಮರಳಿನ ಮೇಲೆ ಬರೆದ. ಸ್ನೇಹಿತರೆ, ನಮ್ಮ ಜೀವನ ಅಷ್ಟೇ. ನಮ್ಮ ಜೀವನದಲ್ಲಿ ಹೇಗಪ್ಪ ಅಂತಂದರೆ, ಒಬ್ಬರು ಕಳ್ಳ ಅಂತಾರೆ, ಒಬ್ಬ ಹೆಮ್ಮಾರಿ ಅಂತಾರೆ, ಒಬ್ಬರ ದಾನಿ ಅಂತಾರೆ, ಒಬ್ಬ ದೇವರು ಅಂತಾರೆ. ನಾವು ಹೇಗಿರ್ತೀವೋ ನಮ್ಮನ್ನು ನೋಡೋ ದೃಷ್ಟಿಕೋನ ಒಬ್ಬೊಬ್ರಿಗೂ ಒಂದೊಂದು ರೀತಿ, ಎಲ್ರಿಗೂ ಒಂದೇ ರೀತಿ ದೃಷ್ಟಿಕೋನ ಇರಬೇಕು ಅಂತೇನಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ದೃಷ್ಟಿಕೋನ. ನಮ್ಮಿಂದ ಸಹಕಾರ ಪಡೆದವರು ದಾನಿ ಅಂತಾರೆ, ದೇವರು ಅಂತಾರೆ. ನಮ್ಮಿಂದ ಸಣ್ಣ ಒಂದು ತಪ್ಪಾದಾಗ ಕಳ್ಳ ಅಂತಾರೆ, ಮೋಸಗಾರ ಆಗ್ತಾರೆ, ವಂಚಕ ಅಂತಾರೆ. ಇವರೆಲ್ಲರೂ ಬರೆದ್ರು, ಕಳ್ಳ ಅಂತ ಬರೆದ್ರು, ಹೆಮ್ಮಾರಿ ಅಂತ ಬರೆದ್ರು, ಒಬ್ಬ ದಾನಿ ಅಂತ ಬರೆದ, ಒಬ್ಬ ದೇವರು ಅಂತ ಬರೆದ. ಒಂದು ದೊಡ್ಡ ಅಲೆ ಬಂದು ಅವರು ಬರೆದಿರೋ ಎಲ್ಲವನ್ನ ಅಳಿಸಿ ಹಾಕ್ತು. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ.
ಹೇಳಿದ್ನಲ್ವಾ, ನಮ್ಮಿಂದ ಸಹಕಾರ ಆದಾಗ ಒಂದು ರೀತಿ, ಅಪಕಾರ ಆದಾಗ ಒಂದು ರೀತಿ. ಸಹಕಾರ ಮಾಡ್ತಾನೇ ಹೋಗ್ತಾ ಇದ್ರೆ ನಾವು ದೇವರಾಗ್ತೀವಿ, ಇಲ್ಲ ಅಂತಂದರೆ ದೇವರಾಗೋದಿಲ್ಲ, ರಾಕ್ಷಸ ಸಮೇತ ಆಗ್ಬಿಡ್ತೀವಿ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ. ಆದರೆ ನಾವು ಈ ಸಮುದ್ರದ ಒಂದು ಅಲೆ ಬಂದು ಹಳ್ಸಾಗ್ತಲ್ಲ, ಹಾಗೆ ನಮ್ಮ ಮನಸ್ಸಿನ ಆ ಹಿಡಿತ ಅನ್ನೋದು, ಮನಸ್ಸಿನ ಹಿಡಿತ ಅನ್ನೋ ಒಂದು ಅಲೆ ಈ ಎಲ್ಲ ಯಾರ್ಯಾರು ಏನೇನಂದ್ರೆ ಅದು ಹೊಗಳ್ಳಿ ತೆಗಳ್ಳಿ ಎಲ್ಲವನ್ನು ಹೊಡೆಸಾಕಬೇಕು. ಹೊಗಳಿದ್ರು ಅಂತ ಅಹಂಕಾರ ಪಡೋದಲ್ಲ, ತೆಗಳಿದ್ರು ಅಂತ ಫೀಲ್ ಆಗೋದಲ್ಲ, ಜೀವನದಲ್ಲಿ ಪ್ರಶಾಂತತೆ ಇರಲ್ಲ, ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಆ ಮನಸ್ಸಿನ ಹಿಡಿತ ಆ ಜ್ಞಾನ, ಆ ಧ್ಯಾನ, ಆ ಯೋಗ, ಅದರ ಮುಖಾಂತರ ಎಲ್ಲವನ್ನ ಹೊಡೆಸಾಕಿ, ಎಲ್ಲವನ್ನ ಹೊರಿಸ್ಬಿಡಿ, ಎಲ್ಲವನ್ನ ಅಳಿಸ್ಬಿಡಿ. ಆವಾಗ ಮನಸ್ಸಿನ ಪ್ರಶಾಂತತೆ ಇರುತ್ತೆ. ನಮ್ಮ ಸಾಧನೆ ಮಾಡೋವಾಗಲೂ ಅಷ್ಟೇ, ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಹೊಗಳಿದ್ರು ಅಂತ ಜಂಬ ಕೊಚ್ಕೋಬೇಡಿ, ತೆಗಳಿದ್ರು ಅಂತ ಫೀಲಾಗಿ ಕೂತ್ಕೋಬೇಡಿ, ಸಾಧನೆ ಮಾಡೋಕ್ಕಾಗೋದಿಲ್ಲ. ಈ ಸಮುದ್ರದ ಅಲೆಯ ರೀತಿಯಲ್ಲಿ ಎಲ್ಲವನ್ನು ಅಳಿಸ್ತಾ ಇರಿ, ಆವಾಗಲೇ ಪ್ರಶಾಂತತೆ ಇರುತ್ತೆ, ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ವೀಕ್ಲಿ 1 ಡೇ ಈ ಥರ ಒಂದು ನೀತಿ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಜೊತೆಗೆ ಸಿನಿಮಾ ವಿಷಯಗಳು ಬಿಡೋದಿಲ್ಲ, ಸಿನಿಮಾದು ಹಾಕ್ತಾನೆ ಇರ್ತೀನಿ. ನಮಸ್ಕಾರ, ನಿಮ್ಮ ಗಾಂಧಿ.